ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಆಕ್ಸೆಸರೀಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಆಕ್ಸೆಸರಿ ಬಂದ್ಬಿಟ್ಟು ನನ್ನ ಬೈಕಿಂಗ್ ರಿಲೇಟೆಡೇನೆ. ಅದು ಬಂದ್ಬಿಟ್ಟು ಟೈರ್ ಇನ್ಫ್ಲೇಟರ್. ಸೊ ಟೈರ್ ಇನ್ಫ್ಲೇಟರ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಇದು ಗೊತ್ತಿಲ್ಲ ಅಂತ ಹೇಳ್ತೀನಿ. ಎಮರ್ಜೆನ್ಸಿ ಪರ್ಪಸ್ಸಲ್ಲಿ ಏರ್ನ ಫಿಲ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಹೀರೋ ಗ್ರೂಪಿಂದ ಇಂಟ್ರೊಡ್ಯೂಸ್ ಮಾಡಿರೋದು. ಇದರಲ್ಲಿ ಬೇಜಾನ್ ಬ್ರ್ಯಾಂಡ್ಸ್ ಇದ್ದಾವೆ. ಸೊ ನಾನು ಬಿಟ್ಟು ಅಂದರೆ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಈ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಇದ್ರ ಮೇಲೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಲ್ಟಿಪರ್ಪಸ್ ಪೋರ್ಟೇಬಲ್ ಡಿವೈಸ್, ಕಾರ್ಗೆ, ಟೂ ವೀಲರ್ಗೆ, ಬೈಸಿಕಲ್ಗೆ ಮತ್ತು ವಾಲಿಬಾಲು, ಥ್ರೋಬಾಲ್ಸು ಆ ಥರದ್ದು ಎಲ್ಲದಕ್ಕೂ ಟೈರ್ ಇನ್ಫ್ಲೇಟ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಸ್ಮಾರ್ಟ್ ಫೀಚರ್ ಬಂದ್ಬಿಟ್ಟು ನೀವು ಅಪ್ ಟು 150 PSI ತನಕ ಏರ್ ಪ್ರೆಷರ್ನ ಫಿಲ್ ಮಾಡ್ಬೋದು. ನೆಕ್ಸ್ಟು ಪೋರ್ಟೇಬಲ್ಲು. ಸೊ ಪೋರ್ಟೇಬಲ್ ಇರೋದಕ್ಕೆ ಇದು ಯೂಸ್ ಆಗೋದು. ಅದಾದಮೇಲೆ ಮಲ್ಟಿಪಲ್ ನಾಸಲ್ಸ್ ಇರುತ್ತೆ, ಅದನ್ನೆಲ್ಲ ತೋರಿಸ್ತೀನಿ. LED ಡಿಸ್ಪ್ಲೇ ಬರುತ್ತೆ. ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಥರನೂ ಈ ಡಿವೈಸ್ನ ಯೂಸ್ ಮಾಡ್ಬೋದು. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 4490 ಐತೆ. ಸೊ ನಮಗೆ ಆಫರಲ್ಲಿ ಬಂದ್ಬಿಟ್ಟು ಇವಾಗ 2400 ರುಪೀಸು. ಅಮೆಝಾನ್ ನೋವಲ್ಲೇ ಇತ್ತು. ಸೊ ಇವಾಗಿನ ಜಸ್ಟ್ 10 ಮಿನಿಟ್ಸಲ್ಲಿ ಆರ್ಡ್ರ್ ಬಂತು. ಸೊ ಅದು ಬಿಟ್ಬಿಟ್ಟು ಇನ್ನೇನಿದೆ, ಪ್ರೀಸೆಟ್ ಪ್ರೆಷರ್ ಇದೆ ಇದರಲ್ಲಿ. ಅದೊಂದು ಫೀಚರು. ನೀವು ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಬಿಟ್ಟು ಬಿಟ್ಟರೆ ಸಾಕು, ಆಟೋ ಕಟ್ ಆಫ್ ಆಗುತ್ತೆ. ಅದಾದಮೇಲೆ ಎಮರ್ಜೆನ್ಸಿ ಲೈಟ್ ಇದೆ ಮತ್ತು 5000 mAh ಬ್ಯಾಟ್ರಿ ಕೂಡ ಇನ್ಕ್ಲೂಡ್ ಆಗೈತೆ. ಸೊ ಆ ಬ್ಯಾಟ್ರಿಯಿಂದನೇ ನಾವು ಟೈರ್ ಇನ್ಫ್ಲೇಟ್ ಮಾಡ್ತಾ ಇರೋದು. ಬ್ರ್ಯಾಂಡಲ್ಲೇ ಇನ್ನೊಂದು ಮಾಡೆಲ್ ಕೂಡ ಇದೆ. ಅದು ಬಂದ್ಬಿಟ್ಟು ಸ್ಮಾರ್ಟ್ ಟೈರ್ ಇನ್ಫ್ಲೇಟರ್ ಮ್ಯಾಕ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಏನಪ್ಪ ಅಡಿಷ್ನಲ್ ಫೀಚರ್ಸ್ ಅಂದರೆ, ಅದರಲ್ಲಿ 5200 mAh ಬ್ಯಾಟ್ರಿ ಬರುತ್ತೆ ಮತ್ತು ಅದು ಕಾರ್ಡೆಡ್ ಟೈರ್ ಇನ್ಫ್ಲೇಟರು. ಕಾರ್ಡೆಡ್ ಟೈರ್ ಇನ್ಫ್ಲೇಟರ್ ಅಂದರೆ ಏನಪ್ಪ ಅಂದರೆ, ನೀವು ಬ್ಯಾಟ್ರಿ ಪ್ಲಸ್ ನೀವು ಕೇಬಲಿಂದ ಚಾರ್ಜ್ ಮಾಡ್ಕೊಂಡು, ಸೊ ಯೂಶಲಿ ಅದು ಬೇಸಿಕ್ಕಾಗಿ ಕಾರ್ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಕಾರಿಂದ ಡೈರೆಕ್ಟ್ ಚಾರ್ಜ್ ಮಾಡ್ತಾ ಕೂಡ ಟೈರ್ ಇನ್ಫ್ಲೇಟ್ ಮಾಡ್ಬೋದು. ನಾನು ಅದನ್ನು ಯಾಕಪ್ಪ ಆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಸೊ ನಮ್ಮದ್ರಲ್ಲಿ ಚಾರ್ಜರು ಸಾಕೆಟ್ ಇರುತ್ತಲ್ವ, ಅದು ಬಂದ್ಬಿಟ್ಟು ಸ್ಲೋ ಚಾರ್ಜಿಂಗ್ ಇರುತ್ತೆ. ಸೊ ಕಾರ್ದಾದರೆ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಇದನ್ನ ಚಾರ್ಜ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಬೈಕ್ ಚಾರ್ಜರ್ ಕೊಟ್ಟಿರ್ತಾರಲ್ವ, ಬೈಕ್ದು ಟೈಪ್ ಸಿ ಚಾರ್ಜರ್ಸ್ ಇರುತ್ತಲ್ಲ, ಅದರಲ್ಲಿ ಅಷ್ಟು ಕೆಪಾಸಿಟಿ ಇರಲ್ಲ. ಸೊ ಆ ರೀಸನ್ಗೋಸ್ಕರ ನಾನು ಕಾರ್ಡ್ಲೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಾರ್ಡೆಡ್ನ ನಾನು ಯಾಕಪ್ಪ ಚೂಸ್ ಮಾಡಲಿಲ್ಲ ಅಂದರೆ, ಅದರಲ್ಲಿ ಚಾರ್ಜಿಂಗ್ ಸಾಕೆಟ್ ಇರುತ್ತೆ ಅಲ್ವಾ, ಅದು ಬಂದ್ಬಿಟ್ಟು ಸಿಗರೇಟ್ ಟೈಪ್ಸ್ ಇರುತ್ತೆ. ಸೊ ಕಾರ್ದು ಸಿಗರೇಟ್ ಟೈಪ್ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಬಟ್ ನಮ್ಮದ್ರಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ ಇರೋದು. ಸೊ ಅದರಿಂದ ನಾವು ಇದನ್ನು ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀಸನ್ಗೋಸ್ಕರ ನಾನು ಬಂದ್ಬಿಟ್ಟು ಕಾರ್ಡೆಡ್ನ ಸೆಲೆಕ್ಟ್ ಮಾಡಲಿಲ್ಲ. ಕಾರ್ಡೆಡ್ ಬಂದ್ಬಿಟ್ಟು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಬೋದು, ಬಟ್ ಅದಕ್ಕೆ ಸಪ್ರೇಟ್ ಅಡಾಪ್ಟರ್ಸು ಅದು ಇದು ಎಲ್ಲ ತಗೋಬೇಕು. ಸೊ ಅದಕ್ಕೋಸ್ಕರ ಅಷ್ಟೊಂದು ಅವಶ್ಯಕತೆ ಇಲ್ಲ. ಎಮರ್ಜೆನ್ಸಿ ಪರ್ಪಸ್ಸಿಗೆ ಕಾರ್ಡ್ಲೆಸ್ಸೇ ಪರವಾಗಿಲ್ಲ, ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆಪ್ಟ್ ಮಾಡಿದೆ. ಸೊ ಕ್ವಿಕ್ಕಾಗಿ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋ ಬನ್ನಿ. ಇನ್ನೊಂದು ಸೀಲ್ ಐತೆ ಹಿಂದೆ, ಅದಕ್ಕೆ. ಸೊ ಪ್ರಾಡಕ್ಟ್ ಓಪನ್ ಮಾಡಿದ್ಮೇಲೆ ನಮಗೆ ಪ್ಯಾಕೇಜಿಂಗ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಡೈರೆಕ್ಟ್ ಪ್ರಾಡಕ್ಟ್ ಹೋಗೋಕ್ಕೆ ಮುಂಚೆ ಸೊ ಏನೇನು ಕೊಟ್ಟಿದ್ದಾರೆ ಆಕ್ಸೆಸರೀಸ್ ನೋಡೋಣ. ಇದು ಬಂದ್ಬಿಟ್ಟು ಯೂಸರ್ ಮ್ಯಾನ್ಯಲ್ಲು, ಸೊ ಡಿಜಿಟಲ್ ಎಲ್ಲ. ಅದಾದಮೇಲೆ ಇದು ಬಂದ್ಬಿಟ್ಟು ಅದೇ ಯೂಸರ್ ಮ್ಯಾನ್ಯಲ್ಲು, ಫಿಸಿಕಲ್ ಕಾಪಿ ಬಿಟ್ಟರೆ ನಮಗೆ ಓಕೆ. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟು, ಹೋಸ್ ಪೈಪು. ಇದರಿಂದನೇ ನಾವು ಇದನ್ನು ಟೈರ್ ಇನ್ಫ್ಲೇಟರ್ ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಬೈಕಿಗೆ, ಕಾರ್ಗೆ, ಇಲ್ಲಾಂದರೆ ಬಾಲ್ಗೆ ಯಾವುದಕ್ಕಾದ್ರೂ ಕನೆಕ್ಟ್ ಮಾಡ್ಬೋದು. ಕ್ಯಾರಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಬಾಕ್ಸ್ನೇ ಕ್ಯಾರಿ ಮಾಡಬೇಕಂತ ಇಲ್ಲ, ಈ ಕ್ಯಾರಿ ಬ್ಯಾಗ್ ಜೊತೆ ಕೂಡ ಕ್ಯಾರಿ ಮಾಡ್ಬೋದು. ಅದು ಬಿಟ್ಟು ಇದನ್ನು ನೀವು 2 ಥರ ಯೂಸ್ ಮಾಡ್ಬೋದು. ಒಂದು, ಪ್ರಾಡಕ್ಟ್ನ ಚಾರ್ಜ್ ಮಾಡೋದಕ್ಕೆ, ಇಲ್ಲ ಅಂದರೆ ನಿಮ್ಮ ಫೋನ್ಸು ಯಾವುದಕ್ಕಾದ್ರೂ ಇದನ್ನು ಪವರ್ ಬ್ಯಾಂಕ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಬಂದು ಅದು ಬಿಟ್ಟರೆ ಮಲ್ಟಿಪಲ್ ನಾಸಲ್ಸ್ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆದನ್ನು ಚಾರ್ಜ್ ಮಾಡೋದಕ್ಕೆ ಬೇರೆ ಬೇರೆ ಥರ ನಾಸಲ್ಸ್ ಇದ್ದಾವೆ. ಸೊ ಮೋಸ್ಟ್ಲಿ ಇದು ನಮಗೆ ಯೂಸ್ ಆಗೋಲ್ಲ, ನಮಗೆ ಇದೇ ಯೂಸ್ ಆಗುತ್ತೆ ಅನಿಸುತ್ತೆ. ಮೇಯ್ನು ಪ್ರಾಡಕ್ಟ್ ಹೋಗ್ಬಿಡೋಣ. ಸೊ ನೋಡಿ, ಪ್ರಾಡಕ್ಟು ಈ ಥರ ಇದೆ. ನನ್ನ ಪ್ರಕಾರ ಒಂದು 20,000 mAh ಬ್ಯಾಟ್ರಿನ ಹೋಲ್ಡ್ ಮಾಡಿದ್ರೆ ಯಾವ ಥರ ಇರುತ್ತೋ ಆ ಥರ ಇದೆ ಇದು. ಸೊ ಆನ್ ಮಾಡೋಣ ಒಂದು ಸಲ ಪ್ರಾಡಕ್ಟ್ನ. ಆನ್. ಓಕೆ, 2.5 ಬಾರ್ ಐತೆ, ಕಾರ್ ಐತೆ, ಮೋಡು ಬೈಕಿಗೆ.
ಓಕೆ, ಸೊ ಸಡನ್ನಾಗಿ ಆನ್ ಮಾಡಿಬಿಟ್ಟು ನಾನು ಮತ್ತು ಕ್ಯಾಮ್ರಾ ಒಮ್ಮಿಂಗ್ ಇಬ್ಬರು ಬಿದ್ದುಬಿಟ್ವಿ. ಇದರಲ್ಲಿ ಮೋಡ್ಸ್ ಬಂದ್ಬಿಟ್ಟು ನೀವು ನೋಡ್ಬೋದು ನೋಡಿ, ಇದು ಬೈಸಿಕಲ್ಲು. ಸೊ ನೆಕ್ಸ್ಟ್ ಬಂದಿದ್ದು ಬಾಲ್ಸು. ನೆಕ್ಸ್ಟು ಇದು ಕಸ್ಟಮೈಸಬಲ್ಲು, ನೀವು ಯಾವ ಥರನಾರು ಇಡ್ಬೋದು. ಇಲ್ಲಿದೆಯಲ್ಲ, ಇದು ನೀವು ಮ್ಯಾನ್ಯಲಾಗಿ ಎಷ್ಟು PSI ಆದರೂ ಸೆಟ್ ಮಾಡ್ಬೋದು. ಸೊ ಅದೆಲ್ಲ ಮಾಮೂಲಿ, ಯಾವುದಕ್ಕೆ ಯಾವ ಮೋಡಲ್ಲಿಟ್ಟು ಎಷ್ಟು PSI ಇಡ್ತೀರೋ ಅಷ್ಟೇ ಹೊಡೆಯುತ್ತೆ. ಅದು ಬಿಟ್ಬಿಟ್ಟು ಅಡಿಷ್ನಲ್ ಫೀಚರ್ಸ್ ಅಂದರೆ ಇಲ್ಲಿ ನೋಡ್ಬಿಟ್ಟು ಇದು ಹೋಸ್ ಪೈಪ್ ಕನೆಕ್ಟ್ ಮಾಡೋದು. ಅದಾದಮೇಲೆ ಟಾರ್ಚ್ ಇದೆ. ಟಾರ್ಚ್ ಹೆಂಗೆ ಆನ್ ಮಾಡೋದು ಅಂತ ನಾನು ಯೂಸರ್ ಮ್ಯಾನ್ಯಲ್ ನೋಡಬೇಕು. ಇದು ಮಾತ್ರ ಆನ್ ಆಯ್ತದೆ ಪದೇ ಪದೇ. ನೆಕ್ಸ್ಟ್ USB ಪೋರ್ಟ್ ಕೊಟ್ಟಿದ್ದಾರೆ ಮತ್ತು Type-C ಪೋರ್ಟ್ ಕೊಟ್ಟಿದ್ದಾರೆ. ಸೊ ಆಫ್ ಮಾಡಿ. ಯೂಸರ್ ಮ್ಯಾನ್ಯಲ್ನ ಸ್ವಲ್ಪ ಸ್ಟಡಿ ಮಾಡಿದೆ ಬಾಯ್ಸ್. ಈ ಯು ಬಟನ್ ಇದೆಯಲ್ಲ, ಈ ಯು ಬಟನ್ನ ಒತ್ತಿ ಹಿಡಿದ್ರೆ ಸೊ ನಿಮಗೆ ಟಾರ್ಚ್ ಆನ್ ಆಗುತ್ತೆ. ಟಾರ್ಚು ಪರವಾಗಿಲ್ಲ, ಚಾರ್ಜ್ ಕಮ್ಮಿ ಇರೋದಕ್ಕೆ ಸ್ವಲ್ಪ ಕಮ್ಮಿ ಅನಿಸ್ತೈತೆ, ಚೆನ್ನಾಗಿರ್ಬೋದು. ಅದಾದಮೇಲೆ ನೆಕ್ಸ್ಟ್ ನೀವು ಅದನ್ನ ಒತ್ತಿಡ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು SOS ಥರ ವರ್ಕ್ ಆಗುತ್ತೆ. ಸೊ ಫ್ಲ್ಯಾಶ್, ಈ ಥರ ಫ್ಲ್ಯಾಶ್ ವರ್ಕ್ ಆಗುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟರ್ನ್ ಆಫ್ ಆಗುತ್ತೆ. ಸೊ ಒಂದೊಂದ್ಸಲ ಆಗಲ್ಲ ಈ ಥರ. ನಿಂಗೇನು ಗೊತ್ತಿಲ್ಲ ಹೆಂಗ್ ಮಾಡೋದಂತ, ಎಷ್ಟೊತ್ತು ಪ್ರೆಸ್ ಮಾಡ್ಬೇಕಂತನೂ ಗೊತ್ತಿಲ್ಲ ನಿಂಗೆ. ಹೇಳ್ತಾ ಇದ್ದಾರೆ ಬಾಯ್ಸ್, ಯೂಸರ್ ಮ್ಯಾನ್ಯಲ್ ಇದ್ದಾರಲ್ಲ ಅವರಿಗೆ ಅವರೇ ಯೂಸ್ ಮಾಡೋದು. ಯಾಕೆ ಅಂದರೆ ನಾನು ಜಸ್ಟ್ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಓಸ್ ಪೈಪ್ನ ಕನೆಕ್ಟ್ ಮಾಡೋಣ. ಅದಾದಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಬಿಸಿ ಆಗುತ್ತೆ ಹುಷಾರಾಗಿರಿ ಅಂತ. ಸೊ ಮುಟ್ಟಬಾರ್ದು ಅದನ್ನು ಅಂತ. ಈ ಥ್ರೆಡ್ಡು ನೀಟಾಗಿ ಹೋಗಬೇಕು. ಓಕೆ, ಈ ಥರ ಕನೆಕ್ಟ್ ಮಾಡಿ ಸೊ ಟೈರ್ ಇನ್ಫ್ಲೇಟ್ ಮಾಡೋದಷ್ಟೇ. ಬನ್ನಿ ನಮ್ಮ ಅರ್ಜುನಂಗೆ ಟೈರ್ ಇನ್ಫ್ಲೇಟ್ ಮಾಡಿ ತೋರಿಸ್ತೀನಿ ನಿಮ್ಗೊಂದ್ಸಲ. ಓಕೆ, ಇವಾಗ ನಮ್ಮ ADV 390ಗೆ ಫ್ರಂಟ್ ಟೈರ್ದು ಏರ್ ಪ್ರೆಷರ್ ಬಂದ್ಬಿಟ್ಟು 28 ಬಾರು. ನಾನು ಇದನ್ನು ಇವಾಗ ನೋಡಿ ಬೈಸಿಕಲ್ ಮೋಡ್ಗೆ ಹೋಗ್ಬಿಟ್ಟು ಬೈಸಿಕಲ್ ಮೋಡ್ಗೆ ಹೋಯ್ತಾ 29 ಇದೆ. ಸೊ 28ಗೆ ಸೆಟ್ ಮಾಡ್ತೀನಿ. ಇವಾಗ ಇದರಲ್ಲಿ ಎಷ್ಟು ಟೈರ್ ಪ್ರೆಷರ್ ಇದೆ ಅಂತ ಕೂಡ ತೋರಿಸುತ್ತೆ. ಸೊ ನೋಡಿ ಕನೆಕ್ಟ್ ಮಾಡ್ತೀನಿ. ಇವಾಗ ಕರೆಕ್ಟ್ ಆಯಿತು. ಪ್ರೆಸೆಂಟ್ಲಿ 19.5 ಇದೆ. ನಾನು 28ಗೆ ಸೆಟ್ ಮಾಡಿದ್ದೀನಿ. ಸೊ 28 ಏರ್ ಇನ್ಫ್ಲೇಟ್ ಆಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡೋಣ. ಸೊ ಡನ್ ಅಂತ ಬಂತು ನೋಡಿ. ಇದರಿಂದ ನಿಮಗೆ ಆಟೋ ಕಟ್ ಆಫ್ ಫೀಚರ್ ಕೂಡ ಯೂಸ್ ಆಗ್ತಿದೆ ಅಂತ ಗೊತ್ತಾಯ್ತಲ್ಲ. ದಟ್ಸ್ ಇಟ್ ಬಾಯ್ಸ್. ಸ್ವಲ್ಪ ಬಿಸಿ ಆಗೈತೆ. ಸೊ ಇದ್ರದ್ದು ಯೂಸೇಜ್ ಎಲ್ಲ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಬಾಯ್ಸ್. ನಾನು ಕೂಡ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಗಡಿಬಿಡಿ ಆಯಿತು. ಇದ್ರದ್ದು ಲಾಂಗ್ ಟರ್ಮ್ ರಿವ್ಯೂನ ನಾನು ಮಾಡ್ಬೋದು. ಸೊ ನನ್ನ ಯೂಟ್ಯೂಬ್ ರೈಟ್ಸ್ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ರೈಟ್ಸಲ್ಲಿ ಯೂಸ್ ಮಾಡ್ತೀನಲ್ವಾ. ಸೊ ಆವಾಗ ಯಾವ ಥರ ವರ್ಕ್ ಆಗುತ್ತೆ, ಏನಾದರೂ ಕಾನ್ಸ್ ಇದೆಯಾ, ಇಲ್ಲ ಫುಲ್ ಪ್ರೋಸೆ ಇದೆಯಾ, ಸೊ ಅದನ್ನೆಲ್ಲ ನಾನು ನಿಮಗೆ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಯೂಸ್ ಮಾಡಿದ ಮೇಲೆ ನಿಮ್ಗೆ ಹೇಳ್ಬೋದಲ್ವಾ. ಸೊ ಅದು ಬಿಟ್ಬಿಟ್ಟು ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಪ್ರಾಡಕ್ಟ್ನ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.